ಒಂದು ಹಳ್ಳಿಯಲ್ಲಿ ಒಬ್ಬ ಮಂತ್ರವಾದಿ ಇದ್ದ. ಅವನು ಬೂದಿಯನ್ನು ಅಂಗೈಯಲ್ಲಿ ಹಿಡ್ಕೊಂಡು ಅಂತ ಊದ್ಬಿಟ್ರೆ ಕುರುಡ ಇದ್ದವನಿಗೆ ಕಣ್ಣು ಕಾಣಿಸ್ತಾ ಇತ್ತು, ಕಿವುಡ ಇದ್ದವನಿಗೆ ಕಿವಿ ಕೇಳಿಸ್ತಾ ಇತ್ತು, ಮೂಕನಿಗೆ ಬಾಯಿ ಬರ್ತಾ ಇತ್ತು, ಮತ್ತು ಮೋಟ್ ಇದ್ದವನಿಗೆ ಕೈ ಆಗ್ತಿತ್ತು. ಅಂದರೆ ಕೈ ಇಲ್ಲದೆ ಇರೋವನಿಗೆ ಕೈ ಬರ್ತಾ ಇತ್ತು, ಕಾಲು ಇಲ್ಲದೆ ಇರೋವನಿಗೆ ಕಾಲು ಬರ್ತಾ ಇತ್ತು. ಮಂತ್ರವಾದಿ ಆ ಬೂದಿಯನ್ನು ಮುದುಕರ ತಲೆ ಮೇಲೆ ಎರಚಿದ್ರೆ ಸಾಕು, ಮುದುಕರು ಅಂತ ಮಕ್ಕಳಂತೆ ನಗ್ತಿದ್ರು. ಮಕ್ಕಳ ಮೋರೆಗೆ ಆ ಮಂತ್ರವಾದಿ ಬೂದಿನ ಎರಚಿದ್ರೆ ಸಾಕು, ಅವರು ಅಂತ ಮಕ್ಕಳು ಮುದುಕರ ಥರ ಕೆಮ್ತಾ ಇದ್ರು. ಹೀಗೆ ಮ್ಯಾಜಿಕ್ ಮಾಡುವಂಥ ಆ ಮಂತ್ರವಾದಿ ತುಂಬ ದೊಡ್ಡ ಮಂತ್ರವಾದಿಯಾಗಿದ್ದ. ಒಂದಿನ ಆ ಮಂತ್ರವಾದಿ ತನ್ನ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಬೂದಿನ ಕೈಯಲ್ಲಿ ಹಿಡ್ಕೊಂಡು ಮಣಮಣಮಣ ಮಣಮಣಮಣ ಮಣಮಣ ಮಣಮಣ ಅಂತ ಮಂತ್ರ ಜಪಿಸ್ತಾ ಇದ್ದ. ಅಷ್ಟರಲ್ಲಿ ಒಂದು ಇಲಿ ಅಂತ ಚೀರ್ಕೊಂಡು ಅವನ ಕಾಲ್ ಹತ್ರ ಬಂದು ಬಿದ್ದು ಬಿಡುತ್ತೆ. ಮಂತ್ರವಾದಿ ಇಲಿ ನೋಡ್ತಾನೆ. ಇಲಿಯೇ, ನೀನು ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಇಲಿ, ಮಹಾಸ್ವಾಮಿ ಮಹಾಸ್ವಾಮಿ, ಬೆಕ್ಕು ಬೆಕ್ಕು ಓಡಿಸ್ಕೊಂಡು ಬಂದು ನನ್ನನ್ನು ಕಾಡುತ್ತೆ. ಇಲಿಗಿಂತ ಬೆಕ್ಕಿಗೆ ಹೆಚ್ಚು ಬಲ ಇದೆ. ನನಗೆ ಬೆಕ್ಕಿನಷ್ಟು ತ್ರಾಣ ಇಲ್ಲ. ನನ್ನನ್ನು ಬೆಕ್ಕಾಗಿ ಮಾಡಿದರೆ ನಾನು ಬದುಕ್ತೀನಿ. ನನ್ನನ್ನು ಕಾಪಾಡಬೇಕು. ನನ್ನನ್ನು ಬೆಕ್ ಮಾಡಿ ನನ್ನನ್ನು ಕಾಪಾಡಿ ಅಂತ ಇಲಿ ಆ ಮಂತ್ರವಾದಿ ಹತ್ರ ಬೇಡ್ಕೊಳ್ತು. ಆಗ ಮಂತ್ರವಾದಿ ಇಲಿಯ ಮೊರೆಯನ್ನ ಕೇಳಿ ತಲೆ ಅಲ್ಲಾಡಿಸಿ ಒಂದಷ್ಟು ಮಂಕು ಬೂದಿಯನ್ನ ಆ ಇಲಿ ಮೇಲೆ ಅಂತ ಎರಚಿಬಿಡ್ತಾನೆ. ಕೂಡಲೇ ಇಲಿ ಬೆಕ್ಕಿನ ಥರ ಆಗಿ ಅಂತ ಕೂಗುತ್ತೆ. ಬೆಕ್ಕಿನ ಈ ಮ್ಯಾವ್ ಅನ್ನ ಕೇಳಿ ಒಂದು ನಾಯಿ ಅದನ್ನ ಅಟ್ಸ್ಕೊಂಡು ಹೋಗುತ್ತೆ. ಆಗ ಬೆಕ್ಕು, ಮಹಾಸ್ವಾಮಿ, ನಾಯಿಯು ಓಡ್ಕೊಂಡು ಬಂದು ನನ್ನನ್ನು ಕಾಡುತ್ತೆ. ಬೆಕ್ಕಿಗಿಂತ ನಾಯಿಗೆ ಹೆಚ್ಚು ಬಲ ಇದೆ. ನನಗೆ ನಾಯಿಯಷ್ಟು ತ್ರಾಣ ಇಲ್ಲ. ನನ್ನನ್ನು ನಾಯಿಯಾಗಿ ಮಾಡಿ ನಾನು ಬದುಕಬೇಕು. ನನ್ನನ್ನು ಕಾಪಾಡಿ, ನನ್ನನ್ನು ನಾಯಿ ಥರ ಮಾಡಿ ನಾನು ಬದುಕಬೇಕು. ನನ್ನನ್ನು ಕಾಪಾಡಿ ಅಂತ ಬೆಕ್ಕು ಮಂತ್ರವಾದಿ ಹತ್ರ ಮೊರೆ ಇಡುತ್ತೆ. ಮಂತ್ರವಾದಿ ಸರಿ ಅಂತ ಹೇಳಿ ಒಂದಷ್ಟು ಮಂಕು ಬೂದಿಯನ್ನು ಆ ಬೆಕ್ಕಿನ ಮೇಲೆ ಅಂತ ಎರಚಿಬಿಡ್ತಾನೆ. ಆಗ ಕೂಡಲೇ ಆ ಬೆಕ್ಕು ನಾಯಿ ಥರ ಆಗಿ ಬೌ 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 ಅಂತ ಬೌಳಕ್ಕೆ ಶುರು ಮಾಡುತ್ತೆ. ನಾಯಿ ಬೌ 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 ಅಂದದನ್ನ ಕೇಳಿ ಒಂದು ದನ ನಾಯಿನ ಅಡ್ಸ್ಕೊಂಡು ಹೋಗುತ್ತೆ. ಆಗ ನಾಯಿ ಮತ್ತೆ ಮಂತ್ರವಾದಿ ಹತ್ರ ಓಡಿ ಬರುತ್ತೆ. ಮಹಾಸ್ವಾಮಿ ಮಹಾಸ್ವಾಮಿ, ದನ ಓಡಿಸ್ಕೊಂಡು ಬಂದು
ನನ್ನನ್ನ ಕಾಡುತ್ತೆ. ದನಕ್ಕೆ ನಾಯಿಗಿಂತ ಹೆಚ್ಚು ಬಲ ಇದೆ. ನನಗೆ ದನದಷ್ಟು ತ್ರಾಣ ಇಲ್ಲ. ನನ್ನನ್ನು ದನವಾಗಿ ಮಾಡಿದರೆ ನಾನು ಬದುಕ್ತೇನೆ. ನನ್ನನ್ನು ಕಾಪಾಡಬೇಕು. ನನ್ನನ್ನು ದನ ಮಾಡಿ ಬೋ 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 ಅಂತ ನಾಯಿ ಮಂತ್ರವಾದಿ ಹತ್ರ ಮತ್ತೆ ಮೊರೆ ಇಡುತ್ತೆ. ಆಗ ಮಂತ್ರವಾದಿ ನಾಯಿಯ ಮೊರೆಯನ್ನು ಕೇಳಿ ಸರಿ ಅಂಥೇಳಿ ಮತ್ತೆ ಒಂದಷ್ಟು ಮಂಕು ಬೂದಿಯನ್ನು ಆ ನಾಯಿ ಮೇಲೆ ಪುಸ್ ಅಂತ ಎರಚಿಬಿಡ್ತಾನೆ. ಆ ಕೂಡಲೇ ನಾಯಿ ದನ ಥರ ಆಗಿ ಅಂಬಾ 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 ಅಂತ ಕೂಗಕ್ಕೆ ಶುರು ಮಾಡುತ್ತೆ. ದನದ ಅಂಬಾ ಅನ್ನೋ ಶಬ್ದ ಕೇಳಿ ಒಂದು ಹುಲಿ ಅದನ್ನ ಅಟ್ಸ್ಕೊಂಡು ಹೋಗುತ್ತೆ. ಆಗ ದನ ಮತ್ತೆ ಮಂತ್ರವಾದಿ ಹತ್ರ ಬಂದು, ಮಹಾಸ್ವಾಮಿ, ಹುಲಿ ಓಡಿಸ್ಕೊಂಡು ಬಂದು ನನ್ನನ್ನು ಕಾಡುತ್ತೆ. ದನಕ್ಕಿಂತ ಹುಲಿಗೆ ಹೆಚ್ಚು ಬಲ ಇದೆ. ನನಗೆ ಹುಲಿಯಷ್ಟು ತ್ರಾಣ ಇಲ್ಲ. ನನ್ನನ್ನು ಹುಲಿಯಾಗಿ ಮಾಡಿದ್ರೆ ನಾನು ಬದುಕ್ತೀನಿ. ನನ್ನನ್ನು ಕಾಪಾಡಬೇಕು. ನನ್ನನ್ನು ಹುಲಿ ಮಾಡಬೇಕು. ನನ್ನನ್ನು ಕಾಪಾಡಬೇಕು. ಅಂಬಾ 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 ಅಂತ ಮೊರೆ ಇಡುತ್ತೆ. ಮತ್ತೆ ಮಂತ್ರವಾದಿ ದನದ ಮೊರೆಯನ್ನು ಕೇಳಿ ಆಗಲಿ ಅಂತ ತಲೆಯಲ್ಲಾಡಿಸಿ ಒಂದಷ್ಟು ಮಂಕು ಬೂದಿಯನ್ನು ಆ ದನದ ಮೇಲೆ ಅಂತ ಎರಚಿಬಿಡ್ತಾನೆ. ಆ ಕೂಡಲೇ ದನ ಹುಲಿಯಾಗಿ ಅಂತ ಆರ್ಭಟ ಮಾಡಕ್ಕೆ ಶುರು ಮಾಡುತ್ತೆ. ಗರ್ಜನೆ ಮಾಡ್ತಾ ಮಾಡ್ತಾ ಹುಲಿ ಮಂತ್ರವಾದಿಯ ಮುಂದೆ ಬಂದು ಕಣ್ಣನ್ನು ಕೆರಳಿಸಿ ಹಲ್ಲನ್ನ ಕಡಿದು ಬಾಲ ಬೀಸುತ್ತೆ. ಆದರೆ ಮಂತ್ರವಾದಿ ಇದಕ್ಕೆ ಹೆದರೋದೇ ಇಲ್ಲ, ಬೆಚ್ಚೋದು ಇಲ್ಲ, ಬೆದರೋದು ಇಲ್ಲ. ಆಗ ಹುಲಿ ಹೇಳುತ್ತೆ, ಹಾ, ನನಗೆ ಹಸಿವೆ ಆಗುತ್ತಿದೆ. ನಿನ್ನನ್ನ ಈಗ ತಿಂದು ಬಿಡ್ತೇನೆ ಅಂತ ಹೇಳ್ತಾ ತನ್ನ ಉಗುರನ್ನ ಆ ಮಂತ್ರವಾದಿ ಮುಂದೆ ತೋರಿಸುತ್ತೆ. ಆದರೆ ಮಂತ್ರವಾದಿ ಹೆದರೋದೇ ಇಲ್ಲ. ಅವನು ಹೇಳ್ತಾನೆ, ನೀನು ಹುಲಿಯೋ ಇಲಿಯೋ? ನಿನಗೆ ನನಗಿಂತ ಹೆಚ್ಚು ಬಲ ಇದೆ ಅಂತ ಹೆಮ್ಮೆ ತೋರಿಸ್ತೀಯೋ? ತಾಳು, ನಿನಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಒಂದಿಷ್ಟು ಮಂಕು ಬೂದಿಯನ್ನು ತಗೊಂಡು ಯಥಾಪೂರ್ವಂ ಕಲ್ಪಯೇತ್, ಯಥಾಪೂರ್ವಂ ಕಲ್ಪಯೇತ್, ಯಥಾಪೂರ್ವಂ ಕಲ್ಪಯೇತ್ ಅಂತ ಹೇಳ್ತಾ ಒಂದು ಮಂತ್ರವನ್ನು ಗುಣಿಸಿ 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 ಹುಲಿಯನ್ನ ಮುಟ್ಟಿ 3 ಸಾರಿ ಆ ಬೂದಿಯನ್ನ ಹುಲಿಯ ಮುಖಕ್ಕೆ ಅಂತ ಎರಚಿಬಿಡ್ತಾನೆ. ತಕ್ಷಣವೇ ಹುಲಿಯಾಗಿದ್ದ ಆ ಹುಲಿ ಇಲಿಯಾಗಿ ಅಂತ ಕೂಗ್ತಾ ಕೂಗ್ತಾ
ಅಲ್ಲಿಂದ ಹೊರಟು ಹೋಗುತ್ತೆ. ಮಂತ್ರವಾದಿ ತನ್ನ ಮಂಕುಬೂದಿಯ ಮಂತ್ರದಿಂದ ಬದುಕೊಳ್ತಾನೆ. ಆ ಮಂತ್ರ ಗುಟ್ಟಿನ ಮಂತ್ರ. ಅದು ನನ್ನ ಬಾಯಿಗೆ ಸರಿಯಾಗಿ ಬರೋದಿಲ್ಲ. ಅದರ ಅರ್ಥನೂ ನನಗೆ ಗೊತ್ತಿಲ್ಲ. ಹಾಗೆ ಆ ಮಂತ್ರ ಕನ್ನಡ ಭಾಷೆಯಲ್ಲೂ ಇಲ್ಲ. ನೀವು ಆ ಮಂತ್ರನ ಪ್ರಯೋಗ ಮಾಡಬೇಡಿ. ಅದರ ಅರ್ಥ ಇಷ್ಟೇ, ನಮ್ಮ ಕೈಯಲ್ಲಿ ಎಷ್ಟು ಒಳ್ಳೆಯದನ್ನು ಮಾಡೋಕ್ಕಾಗುತ್ತೋ ಮಾಡಬೇಕು. ಆದರೆ ನಮಗೆ ವಾಪಸ್ ಯಾರಾದರೂ ತಿರುಗಿ ಬಿದ್ದರೆ ನಾವು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು. ಮತ್ತು ನಾವು ಹೇಗಿದ್ದೇವೋ ಅದನ್ನೇ ಒಪ್ಕೊಳ್ಳೋದನ್ನು ಕಲಿಬೇಕು. ನನಗೆ ಶಕ್ತಿ ಇಲ್ಲ, ನನ್ನ ಅವ್ರ ಥರ ಆಗಬೇಕು, ನಾನು ಇವ್ರ ಥರ ಆಗಬೇಕು ಅಂಥೇಳಿ ಬೇರೆಯವ್ರ ಜೊತೆ ನಮ್ಮನ್ನು ಹೋಲಿಸ್ಕೊಂಡು ಅಸೂಯೆ ಪಡದೆ ನಾವು ಹೇಗಿದ್ದೀವೋ ಹಾಗೆ ನೆಮ್ಮದಿಯಿಂದ ತೃಪ್ತಿಯಿಂದ ಇರಬೇಕು. ಇಲ್ಲಾಂದರೆ ಇಲಿಯಾಗಿದ್ದ ಇಲಿ ಬೆಕ್ಕು, ನಾಯಿ, ಹಸು, ಹುಲಿ ಎಲ್ಲ ಆಗಿ ವಾಪಸ್ ಇಲಿನೇ ಆಗುತ್ತೆ. ಹಾಗೆ ನಾವು ಹೇಗಿದ್ದೀವೋ ಅದರಲ್ಲೇ ಖುಷಿ ಇರುತ್ತೆ, ಅದೇ ಚೆಂದ. ಬೇರೆಯವರು ಬೇರೆಯವರೇ ಆಗಿರಲಿ, ನಾವು ನಾವೇ ಆಗಿರೋಣ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.